ನಮಸ್ಕಾರ, ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಳ್ಳಿ ಶೈಲಿಯಲ್ಲಿ ಹಾಲೊಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ. ಇದಕ್ಕೆ ಬೇಳೆ ಮೈದಾ ಏನು ಬೇಕಾಗಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಗೋಧಿ ಹಿಟ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ತೆಂಗಿನಕಾಯಿ, ಗೋಧಿ ಹಿಟ್ಟು, ಬೆಲ್ಲ ಇದ್ದರೆ ಸಾಕಾಗುತ್ತೆ, ಬೇಗ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ನೋಡಿ, ಮೊದಲಿಗೆ ಆ ಬಟ್ಲಲ್ಲಿ 2 ಬಟ್ಲಿನಷ್ಟು ಬೆಲ್ಲವನ್ನು ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಅದ್ರ ಬಟ್ಲು ತುಂಬ ನೀರು ಹಾಕ್ಕೊಂಡು ಬೆಲ್ಲ ಎಲ್ಲ ಕರಗಿಸ್ಕೋಬೇಕಾಗುತ್ತೆ. ಬೆಲ್ಲದಲ್ಲಿ ಮಣ್ಣಿರುತ್ತೆ, ಅದರಿಂದ ಸುಣ್ಣ ಮತ್ತು ಕಲ್ಲಿದ್ದಲು ಹಾಕಿರ್ತಾರೆ, ಅದಿರುತ್ತೆ. ಅದರಿಂದ ಬೆಲ್ಲ ಕರಗಿಸ್ಕೋಬೇಕಾಗುತ್ತೆ. ಅದನ್ನು ಕಾಯ್ತಾ ಇರುತ್ತೆ. ಅಷ್ಟೊತ್ತಿಗೆ ಒಂದು ಜಾರಿಗೆ 4ರಿಂದ 5 ಏಲಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. 1 ಕಾಯಿ ಕೊಬ್ಬರಿಯನ್ನು ಹಾಕ್ಕೊತಾ ಇದ್ದೀನಿ. ಫುಲ್ 1 ಕಾಯಿಯಷ್ಟು ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿರೋ ಕಪ್ಪಲ್ಲಿ 1/4 ಕಪ್ಪಿನಷ್ಟು ಕಡಲೆಪಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಎಷ್ಟು ನುಣ್ಣಕ್ಕೆ ಆಗುತ್ತೋ ಅಷ್ಟು ನುಣ್ಣಕ್ಕೆ ರುಬ್ಕೋಬೇಕಾಗುತ್ತೆ. ನೋಡಿ, ನುಣ್ಣಕ್ಕೆ ರುಬ್ಕೊಂಬಂದಿದ್ದೀನಿ. ನೋಡಿ, ಎಷ್ಟು ನುಣ್ಣಕ್ಕೆ ಆಗುತ್ತೋ ಅಷ್ಟು ನುಣ್ಣಕ್ಕೇನು ರುಬ್ಕೊಂಬಂದಿದ್ದೀನಿ. ಈಗ ನೋಡಿ, ಬೆಲ್ಲ ಕರಗಿರುತ್ತೆ. ನಾನು ಮಿಕ್ಸಿಗೆ ಹಾಕ್ಕೊಂಡು ಬರುವಷ್ಟೊತ್ತಿಗೆ ಬೆಲ್ಲ ಎಲ್ಲ ಕರಗಿದೆ. ಈಗ ನೋಡಿ, ಆ ಬೆಲ್ಲ ನೀರನ್ನು ಅದರಲ್ಲಿ ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಗಲೀಜು ನೋಡಿ ಎಷ್ಟಿರುತ್ತೆ ಅಂತ ಕೆಳಗಡೆ. ನೋಡಿ, ಸೋಸ್ಕೊಂಡು ಹಾಕ್ಕೋಬೇಕಾಗುತ್ತೆ. ಅದು ಹಾಕ್ತಾಯಿಲ್ಲ, ಸೈಡ್ಗೆ ಇಟ್ಕೊತಾ ಇದ್ದೀನಿ. ಈಗ ಮಿಕ್ಸಿಗೆ ಹಾಕ್ಕೊಂಡಂಥ ಕೊಬ್ಬರಿಯನ್ನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಬೆಲ್ಲದ ನೀರಿಗೆ ಹಾಕ್ಕೊಂಡು ಜಾರನ್ನು ತೊಳೆದ್ಬಿಟ್ಟು 1/4 ಜಾರ್ನಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನಾನು ಕೇವಲ ಒಂದು 15 ಚಪಾತಿಗೆ ಮಾಡ್ತಾಯಿರೋದು. 15 ಚಪಾತಿಗೆ ಬೇಕಾಗುವಷ್ಟು ಪಾನಕವನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ನೋಡಿ, ಅದು ಇಟ್ಟಿದ್ದೀನಿ, ಕಾಯ್ತಾ ಇರುತ್ತೆ ಸಣ್ಣ ಉರಿಯಲ್ಲಿ. ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ. ಸ್ವಲ್ಪ ತೆಳ್ಳಕ್ಕೇ ಇರಬೇಕು. ಚಪಾತಿ ಹಾಕೋದ್ರಿಂದ ಮಂದ ಬಂದುಬಿಡುತ್ತೆ, ಅದರಿಂದ ತೆಳ್ಳಕ್ಕೆ ಮಾಡ್ಕೊತಾ ಇದ್ದೀನಿ. ನೋಡಿ, ಚಪಾತಿಗೆ ನಾವು ಯಾವ ರೀತಿ ಬೆರೆಸ್ತೀವಿ, ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಅದೇ ರೀತಿಯೇ ನಾನು ಚಪಾತಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿರೋದು. ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ಚಪಾತಿ ಹಿಟ್ಟನ್ನು ಈಗ ನೋಡಿ, ನಾವು ಮಾಮೂಲಿ ಚಪಾತಿ ಯಾವ ರೀತಿಗೆ ತೀಡ್ಕೊತೀವೋ ಅದೇ ರೀತಿ ತೀಡ್ಕೊಂಡು ಚಪಾತಿ ನಾವು ಯಾವ ರೀತಿ ಸುಟ್ಕೊತೀವೋ ಅದೇ ರೀತಿಯೇ ಸುಟ್ಕೋಬೇಕಾಗುತ್ತೆ. ನೋಡಿ, ನಾನು ಚಪಾತಿ ಅಷ್ಟು ಮಂದಕ್ಕೇನೂ ತೀಡ್ಕೊಂಡಿಲ್ಲ, ಅಷ್ಟು ತೆಳ್ಳಕ್ಕೇನೂ ತೀಡ್ಕೊಂಡಿಲ್ಲ. ಮೀಡಿಯಮ್ಮಾಗಿ ನಾವು ಚಪಾತಿಗೆ ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿಯೇ ಮಾಡ್ಕೊತಾ ಇದ್ದೀನಿ. ನೋಡಿ, ಆ ರೀತಿ ತೀಡ್ಕೊಂಡಿದ್ದೀನಿ. ನೋಡಿ, ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಹೆಂಚು ಕಾದಿದೆ. ಈಗ ಒಂದು ಸತಿ ಎಣ್ಣೆಯನ್ನು ಹಾಕಿಲ್ಲ, ಹಾಗೆ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಚಪಾತಿ ಸುಟ್ಟ ಮೇಲೆ ಜಾಸ್ತಿ ಸುಟ್ಕೋಬಾರ್ದು, ಸುಮ್ಮನೆ ಹಂಗೆ ಲೈಟಾಗಿ ಸುಟ್ಟ ಮೇಲೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಚಪಾತಿನೂ ಅಷ್ಟೇ, ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಪಾತಿ ಸಾಫ್ಟಾಗಿ ಮೆತ್ತಗೆ ಇರುತ್ತೆ. ಒಂದು ಸತಿ ಬೇಕಂದರೆ ಟ್ರೈ ಮಾಡಿ ನೋಡಿ ಚಪಾತಿ ಸುಡುವಾಗ. ಈಗ ನೋಡಿ, ಇನ್ನೂ ಒಂದು ಕಡೆ ಸ್ವಲ್ಪ ಸುಟ್ಕೊಂಡಿದ್ದೀನಿ, ಲೈಟಾಗಿ ಸುಟ್ಬಿಟ್ಟು ಆ ಕಡೆನೂ ಅಷ್ಟೇ ಒಂದು ಚಮಚದಷ್ಟು ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ. ಈ ರೀತಿ ಹಾಕೋದ್ರಿಂದ ಎಣ್ಣೆ ಜಾಸ್ತಿ ಕುಡಿಯಲ್ಲ, ಹಾಗೇ ಇರುತ್ತೆ. ಎಣ್ಣೆ ಎಲ್ಲ ಬೇಕಾದರೆ ನೋಡಿ. ನೋಡಿ, 2 ಕಡೆನೂ ಚೆನ್ನಾಗಿ ಸುಟ್ಕೊಂಡಿದ್ದೀನಿ. ಇದೇ ರೀತಿ ಒಂದು 15 ಚಪಾತಿಯನ್ನು ಸುಟ್ಕೊಂಡಿರ್ತೀನಿ. ನೋಡಿ, 15 ಚಪಾತಿ ಸುಟ್ಕೊಂಡಿದ್ದೀನಿ. ನೋಡಿ, ಆ ರೀತಿ ಮಡ್ಚ್ಕೊಂಡಿದ್ದೀನಿ. ಮಧ್ಯಕ್ಕೆ ಮಡ್ಚಿಬಿಟ್ಟು ಅದನ್ನು ಇನ್ನೂ ಒಂದು ಸತಿ 1/4 ಭಾಗದಷ್ಟು ಆ ರೀತಿ ಮಡ್ಚ್ಕೊಂಡಿದ್ದೀನಿ. ಎಲ್ಲನೂ ಅದೇ ರೀತಿಯೇ ಮಡ್ಚ್ಕೊಂಡಿದ್ದೀನಿ. ಸಿಂಪಲ್ಲಾಗೂ ಸಹ ಮಾಡ್ಕೋಬೋದು, ಬೇಗನೂ ಸಹ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಬೇಳೆ ಮತ್ತು ಮೈದಾ ಏನು ಬೇಕಾಗಿರಲ್ಲ ಈ ಒಬ್ಬಟ್ಟಿಗೆ. ನೋಡಿ, ಆಗಿದೆ ಹಾಲೊಬ್ಬಟ್ಟಿಗೆ. ನೋಡಿ, ಪಾನಕ ಎಲ್ಲ ಚೆನ್ನಾಗಿ ಕಾದಿದೆ. ಈಗ ಸ್ವಲ್ಪ ಕಡಿಮೆ ಲೋ ಫ್ಲೇಮಲ್ಲಿ ಇಕ್ಕೋಬೇಕಾಗುತ್ತೆ. ಇಕ್ಕೊಂಡು ಚಪಾತಿ ಎಲ್ಲ ಅದರಲ್ಲಿ ಎತ್ತಾಕ್ಬಿಟ್ಟು ನೋಡಿ, ಆ ರೀತಿ ಒಳಗಡೆಗೆಲ್ಲನೂ ಪ್ರೆಸ್ ಮಾಡಿಬಿಟ್ಟು ಎಲ್ಲನೂ ಅಷ್ಟೇ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ತೀನಿ. ನೋಡಿ, ಎಲ್ಲ ಹಾಕಿಬಿಟ್ಟು ಈಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ಚೆನ್ನಾಗಿ ಎಲ್ಲನೂ ಹೀರ್ಕೊಳ್ಳುತ್ತೆ ಪಾನಕ ಎಲ್ಲನೂ ಚಪಾತಿಗೆ. ನೋಡಿ, ಒಂದು 10 ನಿಮಿಷ ಹಾಗೆ ಬಿಟ್ಬಿಟ್ಟಿದ್ದೀನಿ. ಈಗ ನೋಡಿ, ಚಪಾತಿ ಎಲ್ಲ ಸುಮ್ಮನೆ ಚೆನ್ನಾಗಿ ಇದಾಗಿರುತ್ತೆ.
ನೋಡಿ ಈಗ ರೆಡಿ ಆಗಿದೆ ಹಾಲು ಒಬ್ಬಟ್ಟು. ಇದೇ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ನಮ್ಮ ಹಳ್ಳಿ ಶೈಲಿಯಲ್ಲಿ ತುಂಬಾ ಟೇಸ್ಟಿಯಾಗೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.